ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಳೆ ತುಂಬಾ ಸುರಿತಾ ಉಂಟು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು. ನಾನು ಬಿಸಿ ಬಿಸಿಯಾಗಿ ಓಟ್ಸ್ ಇದೇನಾದರೂ ರೆಸಿಪಿ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಇದನ್ನು ನೀವು ಡಿನ್ನರಿಗಾದರೂ ಮಾಡ್ಬೋದು ಅಥವಾ ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ, ಯಮ್ಮಿ ಆಗಿರ್ತದೆ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ನನ್ನ ಡಯಟ್ ಚಾಲೆಂಜ್ ಸ್ಟಾರ್ಟ್ ಆಗಿ 1 ವಾರ ಆಯಿತು. ತುಂಬಾ ಒಂದು ಚೇಂಜಸ್ ಇದೆ ನನ್ನ ಬಾಡಿಯಲ್ಲಿ. ಹಾಗೆ ಇದು ಹೇಗೆ ಮಾಡೋದು ನೋಡುವ ಬನ್ನಿ. ಇಲ್ಲಿ ನಾನು 1 ಕಪ್ಪಷ್ಟು ಓಟ್ಸನ್ನು ತಗೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಬೇಕು. ಇವತ್ತು ನಾನು ವೀಡಿಯೋಕ್ಕಂತ ಹೇಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೋರಿಸ್ತಾ ಇದ್ದೇನೆ. ವೀಡಿಯೋ ಮಾಡೋದು ಬರೀ ಸ್ವಲ್ಪ ಮಾಡಿದರೆ ಹೀಗೆ ಅಂದರೆ ಇಬ್ಬರಿಗೆ ತಿನ್ನುವ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೇನೆ. ನಾನಿಲ್ಲಿ ಇದು ಉಳಿಯಿತು ಅಂತಂದರೆ ಮಾರ್ನಿಂಗಿಗೆ ಯೂಸ್ ಮಾಡ್ತೇನೆ, ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಹಾಗಾಗಿ 2 ಸಲ ತಿನ್ನುವಷ್ಟು ಮಾಡ್ತಾ ಇದ್ದೇನೆ. ಈಗ ನೋಡಿ, ಓಟ್ಸ್ ಹಾಲು ಹಾಕಿದ್ದು ಬೇಯ್ತಾ ಬಂತು. ಬೇಗ ಆಗ್ತದೆ, ಬರೀ ಒಂದು 5 ನಿಮಿಷ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂತಹ ಒಂದು ಓಟ್ಸ್ ಇದು ರೆಸಿಪಿ. ಹಾಗೆ ತುಂಬ ಹೆಲ್ದಿ ಕೂಡ. ಜಸ್ಟ್ ಈಗ ಖರ್ಜೂರ ಸ್ವೀಟಿಗೋಸ್ಕರ ನಾನು ಹಾಕ್ಕೊಂಡಿದ್ದು. ಇದು ಚೆನ್ನಾಗಿ ಸಣ್ಣ ಉರಿಲಿ 1-2 ನಿಮಿಷ ಬೇಯಲಿ. ಇದು ಹಾಲು ನಾನು ಹಾಕ್ಕೊಂಡಿದ್ದು ಅರ್ಧ ಗ್ಲಾಸ್ ಹಾಲು ಮತ್ತು ಅದಕ್ಕೆ 1/4 ಗ್ಲಾಸ್ ನೀರು ಹಾಕಿ ಸೇರಿಸ್ಕೊಂಡ ಹಾಲು. ತುಂಬ ದಪ್ಪ ಹಾಲನ್ನು ಸೇರಿಸ್ಕೊಳ್ಳಿಲ್ಲ, ಅದು ಸಾಕಾಗಲಿಲ್ಲ. ಅದಕ್ಕೋಸ್ಕರ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಈಗ ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಇದು ಖೀರು ಥರ ಎಷ್ಟು ಚೆನ್ನಾಗಿ ಕಾಣ್ತದೆ. ಇದು ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ. ಈ ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿಯಾಗಿ ಇದಕ್ಕೆ ಸ್ವಲ್ಪ ಇನ್ನು ಫ್ರೂಟ್ಸ್ ಎಲ್ಲ ಹಾಕಿದರೆ ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ವೆಯ್ಟ್ ಲಾಸಿಗೆ ಇದು ತುಂಬಾ ಒಳ್ಳೆಯದು. ಓಟ್ಸ್ ನಮ್ಮ ಹೊಟ್ಟೆ ಕೂಡ ಫಿಲ್ ಆಗ್ತದೆ, ನ್ಯೂಟ್ರಿಯೆಂಟ್ಸ್ ಎಲ್ಲ ನಮಗೆ ಬೇಕಾದ್ದು ಸಿಗ್ತದೆ. ಕ್ರೇವಿಂಗ್ಸನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ಇದರಿಂದ. ತುಂಬಾ ರುಚಿಯಾದಂತಹ ಒಂದು ಫುಡ್ ಅಂತ ಹೇಳ್ಬೋದು. ಹಾಗೆ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಈಗ ವರ್ಕಿಂಗ್ ವುಮೆನ್ ನೈಟ್ ಬಂದಾಗ ಎಲ್ಲ ಸುಸ್ತಾಗುವ ಟೈಮಲ್ಲೆಲ್ಲ 5 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಹೆಲ್ದಿ, ಹಾಗೆ ಟೇಸ್ಟಿ, ಹಾಗೆ ಹೊಟ್ಟೆ ಕೂಡ ಫುಲ್ ಆಗ್ತದೆ. ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ವೆಯ್ಟ್ ಲಾಸ್ ಕೂಡ ಆಗ್ತದೆ. ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ನಾವು ಈ ರೀತಿ ಮಾಡ್ಕೊಂಡು ತಿನ್ಬೋದಲ್ವಾ? ನೋಡಿ, ನಾನಿಲ್ಲಿ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಯಾವಾಗಲೂ ನಾವು ತಿನ್ನುವಾಗ ಪೋರ್ಷನನ್ನು ಕಂಟ್ರೋಲ್ ಮಾಡಬೇಕು, ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ತಿಂದ ಕೂಡಲೇ ಕ್ಯಾಲೋರಿ ಜಾಸ್ತಿ ಆಗ್ತದೆ, ನಮ್ಮದು ವೆಯ್ಟ್ ಲಾಸ್ ಆಗೋದು ಸ್ಲೋ ಆಗ್ತದೆ. ಅದಕ್ಕೋಸ್ಕರ ಎಷ್ಟು ಕಡಿಮೆ ಪೋರ್ಷನ್ ಎಷ್ಟು ಬೇಕು ನಮಗೆ ಅಷ್ಟೇ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಇಷ್ಟು ಓಟ್ಸನ್ನು ತಗೊಂಡೆ. ಅದರ ಜೊತೆಗೆ ಈಗ ನೆನೆಸಿದಂತಹ ಚಿಯಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಚಿಯಾ ಸೀಡ್ಸು ನಮಗೆ ತುಂಬ ಹೊಟ್ಟೆ ಫಿಲ್ ಆಗ್ತದೆ. ಅದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಬೇಕಾದಂತಹ ವಿಟಮಿನ್ಸ್ಗಳೆಲ್ಲವೂ ಕೂಡ ಇದೆ ಅದರಲ್ಲಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ನಾನು ಕೆಲವೆಲ್ಲ ಫ್ರೂಟ್ಸು ತಂದದಿತ್ತು ಮನೆಯಲ್ಲಿ, ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಪಪಾಯ ಸ್ವಲ್ಪ, ಹಾಗೆ ಬಾಳೆಹಣ್ಣು ಒಂದು ಅರ್ಧ ಬಾಳೆಹಣ್ಣನ್ನು ಈ ಥರ ಮಾಡ್ಕೊಂಡಿದ್ದೇನೆ. ಬಾಳೆಹಣ್ಣು ಜಾಸ್ತಿ ಬೇಡ, ಯಾಕೆಂದರೆ ಅದು ವೆಯ್ಟ್ ಗೇಯ್ನ್ ಆಗುತ್ತೆ ಬಾಳೆಹಣ್ಣಲ್ಲಿ. ಆದರೂ ಮನೆಯಲ್ಲಿ ಇತ್ತು, ಸ್ವಲ್ಪ ಹಾಕ್ಕೊಂಡೆ. ಒಂದು ಅರ್ಧ ಬಾಳೆಹಣ್ಣನ್ನು ಸಣ್ಣ ಸ್ಲೈಸಸ್ ಮಾಡಿ ಹಾಕ್ಕೊಂಡೆ. ಒಂದು ಗಾರ್ನಿಷ್ ಮಾಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ ಅಂತ ಹೇಳಿ. ಹಾಗೆ ಸ್ವಲ್ಪ ಒಂದು ಮ್ಯಾಂಗೋ ಇತ್ತು, ಅದರದ್ದೊಂದು ಅರ್ಧ ಪೀಸ್ ಕಟ್ ಮಾಡಿ ಮ್ಯಾಂಗೋ ಕೂಡ ಹಾಕ್ಕೊಂಡೆ. ಆಮೇಲೆ ದ್ರಾಕ್ಷೆ, ಗ್ರೇಪ್ಸ್. ಈಗ ಯಾವುದು ನಮಗೆ ಸೀಸನಲ್ ಫ್ರೂಟ್ಸ್ ಎಲ್ಲ ಯಾವುದು ಸಿಗ್ತದೋ ಅದನ್ನು ಹಾಕ್ಕೊಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ ಅಂತ ಹೇಳಿ, ಯಮ್ಮಿಯಾಗಿ ಕಾಣ್ತದೆ ತುಂಬಾ. ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಪಪಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನ್, ಈ ವೆಯ್ಟ್ ಲಾಸ್ ಮಾಡುವಾಗ ಕೆಲವೆಲ್ಲ ಬಾಡಿಯಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಕಾನ್ಸ್ಟಿಪೇಷನ್ ಆಗ್ತದೆ, ಗ್ಯಾಸ್ಟ್ರಿಕ್ ಆಗ್ತದೆ. ಯಾಕೆಂದರೆ ನಾವು ಅಂಥದ್ದೆಲ್ಲ ಕೆಲವೊಮ್ಮೆ ನಮಗೆ ಅಭ್ಯಾಸ ಇರೋದಿಲ್ಲ. ತುಂಬ ಸಲಾಡ್ ತಿಂದು, ತರಕಾರಿಗಳನ್ನೆಲ್ಲ ತಿಂದು, ಅಥವಾ ಡಯಟ್ ಫುಡ್ ಅಭ್ಯಾಸ ಇರೋದಿಲ್ಲ. ನಾವು ಜಾಸ್ತಿಯಾಗಿ ದೋಸೆ, ಇಡ್ಲಿ ಆ ಥರ ತಿಂದು ಅಭ್ಯಾಸ ಇರೋವರಿಗೆ ಈ ಥರ ಸಲಾಡ್ಸ್ ಎಲ್ಲ ಹಸಿ ಫೈಬರ್ ಎಲ್ಲ ಹಸಿಯಾಗಿ ತರಕಾರಿ ಎಲ್ಲ ತಿಂದಾಗ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಆಗ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು. ಆಗ ನಾವು ಸರಿಯಾಗಿ ನೀರು ಕುಡಿಬೇಕು. ಸರಿಯಾಗಿ ನೀರು ಕುಡಿದ್ರೆ ಈ ಕಾನ್ಸ್ಟಿಪೇಷನ್ ಎಲ್ಲ ಆಗೋದಿಲ್ಲ. ಬೆಳಗ್ಗೆ ಸಂಜೆ ಎಲ್ಲ ಬಿಸಿ ಬಿಸಿ ನೀರು 1 ಗ್ಲಾಸು ಕುಡಿಬೇಕು. ಇದರಿಂದ ಎಲ್ಲ ಕೂಡ ಕರೆಕ್ಟ್ ಆಗ್ತದೆ. ಹಾಗೆ ಪಪ್ಪಾಯ ಕೂಡ ಒಂದು ಒಳ್ಳೆ
ಫುಡ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿ ರುಚಿಯಾದ ಡಯಟ್ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.